ಉದ್ಯೋಗದ ಆಸೆಯಿಂದ ತನ್ನವರ ತೊರೆದು ಸಿಲಿಕಾನ್ ಸಿಟಿಯತ್ತ ಬಂದ ಜನರಿಗೆ ಬಿಗ್ ಶಾಕ್ ಎದುರಾಗಿತ್ತು. ಎಲ್ಲ ಅಂದುಕೊಂಡ ಹಾಗೆ ಆಗಿದೆ. ಅವರು ಯಾರು ಇವತ್ತು ರಸ್ತೆಯಲ್ಲಿ ಇರ್ತಾ ಇರಲಿಲ್ಲ. ಬೀದಿಯಲ್ಲಿ ಕುಳಿತು ಭರವಸೆಯ ಹುಡುಕುತ್ತಿರುವ ಅವರ ಕಥೆಯೇ ಪಾಪ ಅನಿಸುತ್ತೆ, ಕರುಳು ಕಿವುಚುತ್ತೆ. ಅಪಾರ್ಟ್ಮೆಂಟ್ ವರ್ಸಸ್ ಗುತ್ತಿಗೆ ಕಂಪನಿ ಕಾದಾಟ. ಸಂಬಳಕ್ಕಾಗಿ ಆಗ್ರಹಿಸಿ ಕಾರ್ಮಿಕರ ಹೋರಾಟ. ಗಂಡ ಹೆಂಡತಿ ಜಗಳದಲ್ಲಿ ಕೂಸು ಬಡವಾಯಿತು ಅಂತಾರಲ್ವಾ. ಬೆಂಗಳೂರಿನ ವರ್ತೂರು ಪೊಲೀಸ್ ಠಾಣೆ ವ್ಯಾಪ್ತಿಯ ಅಪಾರ್ಟ್ಮೆಂಟ್ನಲ್ಲಿರುವಂತಹ ಕಾರ್ಮಿಕರ ಕಥೆಯು ಹೀಗೆ ಆಗಿಬಿಟ್ಟಿದೆ. ಹೌದು, ಇವರೆಲ್ಲ ವರ್ತೂರಿನ ಪ್ರತಿಷ್ಠಿತ ಖಾಸಗಿ ಅಪಾರ್ಟ್ಮೆಂಟ್ ಕ್ಯಾಂಡಿವೇರ್ ಸಿಗ್ನೇಚರ್ನಲ್ಲಿ ಕೆಲಸ ಮಾಡುವಂತಹ ಕಾರ್ಮಿಕರು. ಕೆಲವರು ಹೌಸ್ ಕೀಪಿಂಗ್ ಕಾರ್ಮಿಕರಾದರೆ ಒಂದಷ್ಟು ಜನ ಸೆಕ್ಯೂರಿಟಿ ಆಗಿದ್ದಾರೆ. ಗುತ್ತಿಗೆ ಕಂಪನಿ ನಂಬಿ ಕೆಲಸ ಮಾಡುತ್ತಿರುವಂತಹ ಕಾರ್ಮಿಕರಿಗೆ ಕಳೆದ 2 ತಿಂಗಳಿನಿಂದ ಸಂಬಳವೇ ಸಿಕ್ಕಿಲ್ವಂತೆ. ತಮ್ಮ ವೇತನ ನೀಡುವಂತೆ ಆಗ್ರಹಿಸಿ ಅಪಾರ್ಟ್ಮೆಂಟ್ ಆವರಣದಲ್ಲಿ ಕಾರ್ಮಿಕರು ಪ್ರತಿಭಟನೆ ನಡೆಸಿದ್ದಾರೆ. ಇವರೆಲ್ಲ ಯುನಿಕ್ಸ್ ಕಾಂಜಿಯೋ ಮ್ಯಾನೆಟ್ ಏಜೆನ್ಸಿ ಅಡಿ ಕೆಲಸಕ್ಕೆ ಸೇರಿಕೊಂಡಿದ್ರು. ಅಪಾರ್ಟ್ಮೆಂಟ್ ಮತ್ತು ಗುತ್ತಿಗೆ ಕಂಪನಿ ಮಧ್ಯೆ ಮುಸುಕಿನ ಗುದ್ದಾಟ ನಡೆದಿದೆ. ಇದರಿಂದ ನೂರಾರು ಕಾರ್ಮಿಕರ ಬದುಕು ಬೀದಿಗೆ ಬಂದಿದೆ. ಮನೆ ಬಾಡಿಗೆ, ಊಟ, ಬಿಪಿ, ಶುಗರ್ ಟ್ಯಾಬ್ಲೆಟ್ಗೂ ಹಣವಿಲ್ಲದಂತೆ ಆಗಿದೆ. ಕಾರ್ಮಿಕರು ಸಂಬಳ ಅಂತ ಹೋದ್ರೆ ಅಪಾರ್ಟ್ಮೆಂಟ್ನವರು ಏಜೆನ್ಸಿ ಕಡೆ ಬೆರಳು ತೋರಿಸುತ್ತಾರೆ. ಇನ್ನು ಏಜೆನ್ಸಿಗೆ ಕಿರಿಳಿದ್ರೆ ಅಪಾರ್ಟ್ಮೆಂಟ್ ಕಡೆ ಕೈ ಬೆರಳು ತೋರಿಸಿದ್ದಾರೆ. ಇಲ್ಲಿ ಇಬ್ಬರ ಜಗಳದಲ್ಲಿ ಬಡ ಕಾರ್ಮಿಕರು ಪರಿತಪಿಸುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಚರಣ್, ಮೂಡುಬಿದ್ರೆ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಉದ್ಯೋಗದ ಆಸೆಯಿಂದ ತನ್ನವರ ತೊರೆದು ಸಿಲಿಕಾನ್ ಸಿಟಿಯತ್ತ ಬಂದ ಜನರಿಗೆ ಬಿಗ್ ಶಾಕ್ ಎದುರಾಗಿತ್ತು. ಎಲ್ಲ ಅಂದುಕೊಂಡ ಹಾಗೆ ಆಗಿದೆ. ಅವರು ಯಾರು ಇವತ್ತು ರಸ್ತೆಯಲ್ಲಿ ಇರ್ತಾ ಇರಲಿಲ್ಲ. ಬೀದಿಯಲ್ಲಿ ಕುಳಿತು ಭರವಸೆಯ ಹುಡುಕುತ್ತಿರುವ ಅವರ ಕಥೆಯೇ ಪಾಪ ಅನಿಸುತ್ತೆ, ಕರುಳು ಕಿವುಚುತ್ತೆ. ಅಪಾರ್ಟ್ಮೆಂಟ್ ವರ್ಸಸ್ ಗುತ್ತಿಗೆ ಕಂಪನಿ ಕಾದಾಟ. ಸಂಬಳಕ್ಕಾಗಿ ಆಗ್ರಹಿಸಿ ಕಾರ್ಮಿಕರ ಹೋರಾಟ. ಗಂಡ ಹೆಂಡತಿ ಜಗಳದಲ್ಲಿ ಕೂಸು ಬಡವಾಯಿತು ಅಂತಾರಲ್ವಾ. ಬೆಂಗಳೂರಿನ ವರ್ತೂರು ಪೊಲೀಸ್ ಠಾಣೆ ವ್ಯಾಪ್ತಿಯ ಅಪಾರ್ಟ್ಮೆಂಟ್ನಲ್ಲಿರುವಂತಹ ಕಾರ್ಮಿಕರ ಕಥೆಯು ಹೀಗೆ ಆಗಿಬಿಟ್ಟಿದೆ. ಹೌದು, ಇವರೆಲ್ಲ ವರ್ತೂರಿನ ಪ್ರತಿಷ್ಠಿತ ಖಾಸಗಿ ಅಪಾರ್ಟ್ಮೆಂಟ್ ಕ್ಯಾಂಡಿವೇರ್ ಸಿಗ್ನೇಚರ್ನಲ್ಲಿ ಕೆಲಸ ಮಾಡುವಂತಹ ಕಾರ್ಮಿಕರು. ಕೆಲವರು ಹೌಸ್ ಕೀಪಿಂಗ್ ಕಾರ್ಮಿಕರಾದರೆ ಒಂದಷ್ಟು ಜನ ಸೆಕ್ಯೂರಿಟಿ ಆಗಿದ್ದಾರೆ. ಗುತ್ತಿಗೆ ಕಂಪನಿ ನಂಬಿ ಕೆಲಸ ಮಾಡುತ್ತಿರುವಂತಹ ಕಾರ್ಮಿಕರಿಗೆ ಕಳೆದ 2 ತಿಂಗಳಿನಿಂದ ಸಂಬಳವೇ ಸಿಕ್ಕಿಲ್ವಂತೆ. ತಮ್ಮ ವೇತನ ನೀಡುವಂತೆ ಆಗ್ರಹಿಸಿ ಅಪಾರ್ಟ್ಮೆಂಟ್ ಆವರಣದಲ್ಲಿ ಕಾರ್ಮಿಕರು ಪ್ರತಿಭಟನೆ ನಡೆಸಿದ್ದಾರೆ. ಇವರೆಲ್ಲ ಯುನಿಕ್ಸ್ ಕಾಂಜಿಯೋ ಮ್ಯಾನೆಟ್ ಏಜೆನ್ಸಿ ಅಡಿ ಕೆಲಸಕ್ಕೆ ಸೇರಿಕೊಂಡಿದ್ರು. ಅಪಾರ್ಟ್ಮೆಂಟ್ ಮತ್ತು ಗುತ್ತಿಗೆ ಕಂಪನಿ ಮಧ್ಯೆ ಮುಸುಕಿನ ಗುದ್ದಾಟ ನಡೆದಿದೆ. ಇದರಿಂದ ನೂರಾರು ಕಾರ್ಮಿಕರ ಬದುಕು ಬೀದಿಗೆ ಬಂದಿದೆ. ಮನೆ ಬಾಡಿಗೆ, ಊಟ, ಬಿಪಿ, ಶುಗರ್ ಟ್ಯಾಬ್ಲೆಟ್ಗೂ ಹಣವಿಲ್ಲದಂತೆ ಆಗಿದೆ. ಕಾರ್ಮಿಕರು ಸಂಬಳ ಅಂತ ಹೋದ್ರೆ ಅಪಾರ್ಟ್ಮೆಂಟ್ನವರು ಏಜೆನ್ಸಿ ಕಡೆ ಬೆರಳು ತೋರಿಸುತ್ತಾರೆ. ಇನ್ನು ಏಜೆನ್ಸಿಗೆ ಕಿರಿಳಿದ್ರೆ ಅಪಾರ್ಟ್ಮೆಂಟ್ ಕಡೆ ಕೈ ಬೆರಳು ತೋರಿಸಿದ್ದಾರೆ. ಇಲ್ಲಿ ಇಬ್ಬರ ಜಗಳದಲ್ಲಿ ಬಡ ಕಾರ್ಮಿಕರು ಪರಿತಪಿಸುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಚರಣ್, ಮೂಡುಬಿದ್ರೆ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಉದ್ಯೋಗದ ಆಸೆಯಿಂದ ತನ್ನವರ ತೊರೆದು ಸಿಲಿಕಾನ್ ಸಿಟಿಯತ್ತ ಬಂದ ಜನರಿಗೆ ಬಿಗ್ ಶಾಕ್ ಎದುರಾಗಿತ್ತು. ಎಲ್ಲ ಅಂದುಕೊಂಡ ಹಾಗೆ ಆಗಿದೆ. ಅವರು ಯಾರು ಇವತ್ತು ರಸ್ತೆಯಲ್ಲಿ ಇರ್ತಾ ಇರಲಿಲ್ಲ. ಬೀದಿಯಲ್ಲಿ ಕುಳಿತು ಭರವಸೆಯ ಹುಡುಕುತ್ತಿರುವ ಅವರ ಕಥೆಯೇ ಪಾಪ ಅನಿಸುತ್ತೆ, ಕರುಳು ಕಿವುಚುತ್ತೆ. ಅಪಾರ್ಟ್ಮೆಂಟ್ ವರ್ಸಸ್ ಗುತ್ತಿಗೆ ಕಂಪನಿ ಕಾದಾಟ. ಸಂಬಳಕ್ಕಾಗಿ ಆಗ್ರಹಿಸಿ ಕಾರ್ಮಿಕರ ಹೋರಾಟ. ಗಂಡ ಹೆಂಡತಿ ಜಗಳದಲ್ಲಿ ಕೂಸು ಬಡವಾಯಿತು ಅಂತಾರಲ್ವಾ. ಬೆಂಗಳೂರಿನ ವರ್ತೂರು ಪೊಲೀಸ್ ಠಾಣೆ ವ್ಯಾಪ್ತಿಯ ಅಪಾರ್ಟ್ಮೆಂಟ್ನಲ್ಲಿರುವಂತಹ ಕಾರ್ಮಿಕರ ಕಥೆಯು ಹೀಗೆ ಆಗಿಬಿಟ್ಟಿದೆ. ಹೌದು, ಇವರೆಲ್ಲ ವರ್ತೂರಿನ ಪ್ರತಿಷ್ಠಿತ ಖಾಸಗಿ ಅಪಾರ್ಟ್ಮೆಂಟ್ ಕ್ಯಾಂಡಿವೇರ್ ಸಿಗ್ನೇಚರ್ನಲ್ಲಿ ಕೆಲಸ ಮಾಡುವಂತಹ ಕಾರ್ಮಿಕರು. ಕೆಲವರು ಹೌಸ್ ಕೀಪಿಂಗ್ ಕಾರ್ಮಿಕರಾದರೆ ಒಂದಷ್ಟು ಜನ ಸೆಕ್ಯೂರಿಟಿ ಆಗಿದ್ದಾರೆ. ಗುತ್ತಿಗೆ ಕಂಪನಿ ನಂಬಿ ಕೆಲಸ ಮಾಡುತ್ತಿರುವಂತಹ ಕಾರ್ಮಿಕರಿಗೆ ಕಳೆದ 2 ತಿಂಗಳಿನಿಂದ ಸಂಬಳವೇ ಸಿಕ್ಕಿಲ್ವಂತೆ. ತಮ್ಮ ವೇತನ ನೀಡುವಂತೆ ಆಗ್ರಹಿಸಿ ಅಪಾರ್ಟ್ಮೆಂಟ್ ಆವರಣದಲ್ಲಿ ಕಾರ್ಮಿಕರು ಪ್ರತಿಭಟನೆ ನಡೆಸಿದ್ದಾರೆ. ಇವರೆಲ್ಲ ಯುನಿಕ್ಸ್ ಕಾಂಜಿಯೋ ಮ್ಯಾನೆಟ್ ಏಜೆನ್ಸಿ ಅಡಿ ಕೆಲಸಕ್ಕೆ ಸೇರಿಕೊಂಡಿದ್ರು.
ಅಪಾರ್ಟ್ಮೆಂಟ್ ಮತ್ತು ಗುತ್ತಿಗೆ ಕಂಪನಿ ಮಧ್ಯೆ ಮುಸುಕಿನ ಗುದ್ದಾಟ ನಡೆದಿದೆ. ಇದರಿಂದ ನೂರಾರು ಕಾರ್ಮಿಕರ ಬದುಕು ಬೀದಿಗೆ ಬಂದಿದೆ. ಮನೆ ಬಾಡಿಗೆ, ಊಟ, ಬಿಪಿ, ಶುಗರ್ ಟ್ಯಾಬ್ಲೆಟ್ಗೂ ಹಣವಿಲ್ಲದಂತೆ ಆಗಿದೆ. ಕಾರ್ಮಿಕರು ಸಂಬಳ ಅಂತ ಹೋದ್ರೆ ಅಪಾರ್ಟ್ಮೆಂಟ್ನವರು ಏಜೆನ್ಸಿ ಕಡೆ ಬೆರಳು ತೋರಿಸುತ್ತಾರೆ. ಇನ್ನು ಏಜೆನ್ಸಿಗೆ ಕಿರಿಳಿದ್ರೆ ಅಪಾರ್ಟ್ಮೆಂಟ್ ಕಡೆ ಕೈಬೆರಳು ತೋರಿಸಿದ್ದಾರೆ. ಇಲ್ಲಿ ಇಬ್ಬರ ಜಗಳದಲ್ಲಿ ಬಡ ಕಾರ್ಮಿಕರು ಪರಿತಪಿಸುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಚರಣ್, ಮೂಡುಬಿದ್ರೆ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಉದ್ಯೋಗದ ಆಸೆಯಿಂದ ತನ್ನವರ ತೊರೆದು ಸಿಲಿಕಾನ್ ಸಿಟಿಯತ್ತ ಬಂದ ಜನರಿಗೆ ಬಿಗ್ ಶಾಕ್ ಎದುರಾಗಿತ್ತು. ಎಲ್ಲ ಅಂದುಕೊಂಡ ಹಾಗೆ ಆಗಿದೆ. ಅವರು ಯಾರು ಇವತ್ತು ರಸ್ತೆಯಲ್ಲಿ ಇರ್ತಾ ಇರಲಿಲ್ಲ. ಬೀದಿಯಲ್ಲಿ ಕುಳಿತು ಭರವಸೆಯ ಹುಡುಕುತ್ತಿರುವ ಅವರ ಕಥೆಯೇ ಪಾಪ ಅನಿಸುತ್ತೆ, ಕರುಳು ಕಿವುಚುತ್ತೆ. ಅಪಾರ್ಟ್ಮೆಂಟ್ ವರ್ಸಸ್ ಗುತ್ತಿಗೆ ಕಂಪನಿ ಕಾದಾಟ. ಸಂಬಳಕ್ಕಾಗಿ ಆಗ್ರಹಿಸಿ ಕಾರ್ಮಿಕರ ಹೋರಾಟ. ಗಂಡ ಹೆಂಡತಿ ಜಗಳದಲ್ಲಿ ಕೂಸು ಬಡವಾಯಿತು ಅಂತಾರಲ್ವಾ. ಬೆಂಗಳೂರಿನ ವರ್ತೂರು ಪೊಲೀಸ್ ಠಾಣೆ ವ್ಯಾಪ್ತಿಯ ಅಪಾರ್ಟ್ಮೆಂಟ್ನಲ್ಲಿರುವಂತಹ ಕಾರ್ಮಿಕರ ಕಥೆಯೂ ಹೀಗೆ ಆಗಿಬಿಟ್ಟಿದೆ. ಹೌದು, ಇವರೆಲ್ಲ ವರ್ತೂರಿನ ಪ್ರತಿಷ್ಠಿತ ಖಾಸಗಿ ಅಪಾರ್ಟ್ಮೆಂಟ್ ಕ್ಯಾಂಡಿವೇರ್ ಸಿಗ್ನೇಚರ್ನಲ್ಲಿ ಕೆಲಸ ಮಾಡುವಂತಹ ಕಾರ್ಮಿಕರು. ಕೆಲವರು ಹೌಸ್ ಕೀಪಿಂಗ್ ಕಾರ್ಮಿಕರಾದರೆ ಒಂದಷ್ಟು ಜನ ಸೆಕ್ಯೂರಿಟಿ ಆಗಿದ್ದಾರೆ. ಗುತ್ತಿಗೆ ಕಂಪನಿ ನಂಬಿ ಕೆಲಸ ಮಾಡುತ್ತಿರುವಂತಹ ಕಾರ್ಮಿಕರಿಗೆ ಕಳೆದ 2 ತಿಂಗಳಿನಿಂದ ಸಂಬಳವೇ ಸಿಕ್ಕಿಲ್ವಂತೆ. ತಮ್ಮ ವೇತನ ನೀಡುವಂತೆ ಆಗ್ರಹಿಸಿ ಅಪಾರ್ಟ್ಮೆಂಟ್ ಆವರಣದಲ್ಲಿ ಕಾರ್ಮಿಕರು ಪ್ರತಿಭಟನೆ ನಡೆಸಿದ್ದಾರೆ. ಇವರೆಲ್ಲ ಯುನಿಕ್ಸ್ ಕಾಂಜಿಯೋ ಮ್ಯಾನೆಟ್ ಏಜೆನ್ಸಿ ಅಡಿ ಕೆಲಸಕ್ಕೆ ಸೇರಿಕೊಂಡಿದ್ರು. ಅಪಾರ್ಟ್ಮೆಂಟ್ ಮತ್ತು ಗುತ್ತಿಗೆ ಕಂಪನಿ ಮಧ್ಯೆ ಮುಸುಕಿನ ಗುದ್ದಾಟ ನಡೆದಿದೆ. ಇದರಿಂದ ನೂರಾರು ಕಾರ್ಮಿಕರ ಬದುಕು ಬೀದಿಗೆ ಬಂದಿದೆ. ಮನೆ ಬಾಡಿಗೆ, ಊಟ, ಬಿಪಿ, ಶುಗರ್ ಟ್ಯಾಬ್ಲೆಟ್ಗೂ ಹಣವಿಲ್ಲದಂತೆ ಆಗಿದೆ. ಕಾರ್ಮಿಕರು ಸಂಬಳ ಅಂತ ಹೋದ್ರೆ ಅಪಾರ್ಟ್ಮೆಂಟ್ನವರು ಏಜೆನ್ಸಿ ಕಡೆ ಬೆರಳು ತೋರಿಸುತ್ತಾರೆ. ಇನ್ನು ಏಜೆನ್ಸಿಗೆ ಕಿರಿಳಿದ್ರೆ ಅಪಾರ್ಟ್ಮೆಂಟ್ ಕಡೆ ಕೈಬೆರಳು ತೋರಿಸಿದ್ದಾರೆ. ಇಲ್ಲಿ ಇಬ್ಬರ ಜಗಳದಲ್ಲಿ ಬಡ ಕಾರ್ಮಿಕರು ಪರಿತಪಿಸುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಚರಣ್, ಮೂಡುಬಿದ್ರೆ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಉದ್ಯೋಗದ ಆಸೆಯಿಂದ ತನ್ನವರ ತೊರೆದು ಸಿಲಿಕಾನ್ ಸಿಟಿಯತ್ತ ಬಂದ ಜನರಿಗೆ ಬಿಗ್ ಶಾಕ್ ಎದುರಾಗಿತ್ತು. ಎಲ್ಲ ಅಂದುಕೊಂಡ ಹಾಗೆ ಆಗಿದೆ. ಅವರು ಯಾರು ಇವತ್ತು ರಸ್ತೆಯಲ್ಲಿ ಇರ್ತಾ ಇರಲಿಲ್ಲ. ಬೀದಿಯಲ್ಲಿ ಕುಳಿತು ಭರವಸೆಯ ಹುಡುಕುತ್ತಿರುವ ಅವರ ಕಥೆಯೇ ಪಾಪ ಅನಿಸುತ್ತೆ, ಕರುಳು ಕಿವುಚುತ್ತೆ. ಅಪಾರ್ಟ್ಮೆಂಟ್ ವರ್ಸಸ್ ಗುತ್ತಿಗೆ ಕಂಪನಿ ಕಾದಾಟ. ಸಂಬಳಕ್ಕಾಗಿ ಆಗ್ರಹಿಸಿ ಕಾರ್ಮಿಕರ ಹೋರಾಟ. ಗಂಡ ಹೆಂಡತಿ ಜಗಳದಲ್ಲಿ ಕೂಸು ಬಡವಾಯಿತು ಅಂತಾರಲ್ವಾ. ಬೆಂಗಳೂರಿನ ವರ್ತೂರು ಪೊಲೀಸ್ ಠಾಣೆ ವ್ಯಾಪ್ತಿಯ ಅಪಾರ್ಟ್ಮೆಂಟ್ನಲ್ಲಿರುವಂತಹ ಕಾರ್ಮಿಕರ ಕಥೆಯೂ ಹೀಗೆ ಆಗಿಬಿಟ್ಟಿದೆ. ಹೌದು, ಇವರೆಲ್ಲ ವರ್ತೂರಿನ ಪ್ರತಿಷ್ಠಿತ ಖಾಸಗಿ ಅಪಾರ್ಟ್ಮೆಂಟ್ ಕ್ಯಾಂಡಿವೇರ್ ಸಿಗ್ನೇಚರ್ನಲ್ಲಿ ಕೆಲಸ ಮಾಡುವಂತಹ ಕಾರ್ಮಿಕರು. ಕೆಲವರು ಹೌಸ್ ಕೀಪಿಂಗ್ ಕಾರ್ಮಿಕರಾದರೆ ಒಂದಷ್ಟು ಜನ ಸೆಕ್ಯೂರಿಟಿ ಆಗಿದ್ದಾರೆ. ಗುತ್ತಿಗೆ ಕಂಪನಿ ನಂಬಿ ಕೆಲಸ ಮಾಡುತ್ತಿರುವಂತಹ ಕಾರ್ಮಿಕರಿಗೆ ಕಳೆದ 2 ತಿಂಗಳಿನಿಂದ ಸಂಬಳವೇ ಸಿಕ್ಕಿಲ್ವಂತೆ. ತಮ್ಮ ವೇತನ ನೀಡುವಂತೆ ಆಗ್ರಹಿಸಿ ಅಪಾರ್ಟ್ಮೆಂಟ್ ಆವರಣದಲ್ಲಿ ಕಾರ್ಮಿಕರು ಪ್ರತಿಭಟನೆ ನಡೆಸಿದ್ದಾರೆ. ಇವರೆಲ್ಲ ಯುನಿಕ್ಸ್ ಕಾಂಜಿಯೋ ಮ್ಯಾನೆಟ್ ಏಜೆನ್ಸಿ ಅಡಿ ಕೆಲಸಕ್ಕೆ ಸೇರಿಕೊಂಡಿದ್ರು. ಅಪಾರ್ಟ್ಮೆಂಟ್ ಮತ್ತು ಗುತ್ತಿಗೆ ಕಂಪನಿ ಮಧ್ಯೆ ಮುಸುಕಿನ ಗುದ್ದಾಟ ನಡೆದಿದೆ. ಇದರಿಂದ ನೂರಾರು ಕಾರ್ಮಿಕರ ಬದುಕು ಬೀದಿಗೆ ಬಂದಿದೆ. ಮನೆ ಬಾಡಿಗೆ, ಊಟ, ಬಿಪಿ, ಶುಗರ್ ಟ್ಯಾಬ್ಲೆಟ್ಗೂ ಹಣವಿಲ್ಲದಂತೆ ಆಗಿದೆ. ಕಾರ್ಮಿಕರು ಸಂಬಳ ಅಂತ ಹೋದ್ರೆ ಅಪಾರ್ಟ್ಮೆಂಟ್ನವರು ಏಜೆನ್ಸಿ ಕಡೆ ಬೆರಳು ತೋರಿಸುತ್ತಾರೆ. ಇನ್ನು ಏಜೆನ್ಸಿಗೆ ಕಿರಿಳಿದ್ರೆ ಅಪಾರ್ಟ್ಮೆಂಟ್ ಕಡೆ ಕೈಬೆರಳು ತೋರಿಸಿದ್ದಾರೆ. ಇಲ್ಲಿ ಇಬ್ಬರ ಜಗಳದಲ್ಲಿ ಬಡ ಕಾರ್ಮಿಕರು ಪರಿತಪಿಸುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಚರಣ್, ಮೂಡುಬಿದ್ರೆ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ.